ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ನಮ್ಮನೇಲಿ ಹೇಗೆ ಸಾಂಬಾರ್ ಪೌಡರ್ನ ಮಾಡ್ಕೊತಾರೆ ಅಂತ ತೋರಿಸ್ತೀನಿ. ಇದು 1 ವರ್ಷದವರೆಗೂ ಸ್ಟೋರ್ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬರೋ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಅಕ್ಕಿ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ನಾವು 2.5 kg ಧನಿಯಾ ಬೀಜನ ತೊಗೊಂಡಿರೋದು. ನಾವು 2.5 kg ಧನಿಯಾ ಬೀಜಕ್ಕೆ ಮಸಾಲ ಐಟಮ್ಸ್ಗಳನ್ನ ಎಷ್ಟೆಷ್ಟು ಹಾಕೋಬೇಕು ಅಂತ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕೊಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಅಕ್ಕಿನ ಹುರ್ಕೊತಾ ಇದ್ದೀವಿ. ಅಕ್ಕಿ 2.5 ಧನಿಯಾ ಬೀಜಕ್ಕೆ 1 kg ಅಕ್ಕಿನ ಹುರ್ಕೊಬೇಕು. ನೋಡಿ, ಈ ಥರ ಕಲರ್ ಬರೋವರೆಗೂ ನಾವು ಹುರ್ಕೊಬೇಕು. ನೆಕ್ಸ್ಟು ನಾನು ಅರ್ಧ kg ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಹೆಸ್ರು ಕಾಳನ್ನು ಅಷ್ಟೇ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಕಡಲೆಕಾಳು ಅಷ್ಟೇ ಅರ್ಧ kg ತೊಗೊಂಡಿದ್ದೀವಿ. ಇದನ್ನು ಅಷ್ಟೇ ಸ್ವಲ್ಪ ಈ ಕಲರ್ ಬರೋ ಹಾಗೆ ಲೈಟ್ ಬ್ರೌನ್ ಆದರೆ ಸಾಕು. ಅದು ಸಿಪ್ಪೆ ಸ್ವಲ್ಪ ಓಪನ್ ಆಗೋ ಥರ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಮೆಂತ್ಯ ಕಾಳನ್ನ ತೊಗೊತಾ ಇದ್ದೀನಿ. ಅದನ್ನು ಸೇಮ್ ವೇಯಲ್ಲೇ ಹುರ್ಕೊಬೇಕು. ಇದನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂದರೆ, ಒಂದು ಸ್ಮಾಲ್ ಗ್ಲಾಸು ನಾನಿಲ್ಲಿ ತೋರಿಸ್ತೀನಿ ನೋಡಿ. ಒಂದು ಟೀ ಗ್ಲಾಸಲ್ಲಿ ಬರುತ್ತಲ್ಲ, ಟೀ ಗ್ಲಾಸು, ಆ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು 250 ಗ್ರಾಮ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಬೇಕು. ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದರೆ ಸಾಕು. ನೋಡ್ಬೋದು, ನಿಮಗೆ ಗೊತ್ತಾಗ್ತಿರುತ್ತೆ ಮುಂಚೆಗಿನ ಕಲರ್ಗೂ ಇವಾಗಿನ ಕಲರ್ಗೂ. ನೆಕ್ಸ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆನೂ ಆವಾಗಲೇ ತೋರಿಸಿರೋ ಕಪ್ಪಲ್ಲೇ 2 ಕಪ್ನ ಸಾಸಿವೆನ ತೊಗೊಂಡಿದ್ದೀನಿ. ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಕಡಲೆಬೇಳೆ ತೊಗೊಂಡು ಸೇಮ್ ಅದೇ ಲೋಟದಲ್ಲೇ ತೊಗೊಬೇಕು. ಅದೇ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೀನಿ. ಉದ್ದಿನಬೇಳೆನೂ ಕೂಡ 2 ಲೋಟ. ಅದೇ ಗ್ಲಾಸಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ, ಅದೇ ಗ್ಲಾಸಲ್ಲಿ 2 ಲೋಟ. ನೆಕ್ಸ್ಟು ಹೆಸರುಬೇಳೆನೂ 2 ಲೋಟ. ಇದಿಷ್ಟನ್ನು ಕ್ಲೀನಾಗಿ ಹುರ್ಕೊಬೇಕು. ಇದನ್ನು ಲೈಟಾಗಿ ಹುರ್ಕೊಂಡಾದ್ಮೇಲೆ ಲವಂಗನ ತೊಗೊಂಡಿದ್ದೀನಿ. ಲವಂಗ ಒಂದು 50 ಗ್ರಾಮ್ ಅಷ್ಟಿದೆ, 50 ಗ್ರಾಮ್ ಅಷ್ಟಿದೆ. ಲವಂಗನೂ ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನು ರೋಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಬೀಜ ನಾನು ಆವಾಗಲೇ ಹೇಳ್ದಂಗೆ 2.5 kg ತೊಗೊಂಡಿರೋದು. ಇದನ್ನು ಒಬ್ಬೊಬ್ಬರು ರೋಸ್ಟ್ ಮಾಡಲ್ಲ, ಬಟ್ ನಾವು ಮಾಡ್ತೀವಿ. ಸೊ ಇದು ಜಾಸ್ತಿ ಏನು ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಲೈಟಾಗಿ ನಾವು ಮುಟ್ಟು ನೋಡಿದ್ರೆ ಅದು ಸ್ವಲ್ಪ ಬಿಸಿ ಆಗಿದ್ರೆ ಸಾಕು. ಫುಲ್ಲು ರೋಸ್ಟ್ ಮಾಡೋ ಅಂಥದ್ದು ಏನಿಲ್ಲ, ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಅದು ಜಾಸ್ತಿ ರೋಸ್ಟ್ ಆದರೆ ಏನಾಗುತ್ತೆ ಅಂತಂದರೆ ಸಾಂಬಾರು ಪೌಡರ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ಸಾಂಬಾರು ಕಲರೂ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾನು ತೊಗೊಂಡಿರೋ ಮಸಾಲ ಐಟಮ್ಸ್ ಮತ್ತು ಧನಿಯಾ ಬೀಜ ಸೇರಿ 3 kgಗಿಂತ ಜಾಸ್ತಿ ಆಗುತ್ತೆ. ನೀವು ಬೇಕಾದರೆ 1/2 kg 1 kgಗೂ ಮಾಡ್ಕೊಬೋದು. ಮಸಾಲ ಐಟಮ್ಸ್ಗಳನ್ನ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು 1/2 kg 1 kgನೂ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಕರಿ ಲೀವ್ಸ್ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು 1 ಕಟ್ಟಷ್ಟು ತೊಗೊಂಡಿದ್ದೀನಿ. ನಾನು ಇದನ್ನು ನಮ್ಮ ಮರದಲ್ಲೇ ಕಿತ್ತು 2 days ಬ್ಯಾಕು ನೆರಳಲ್ಲೇ ಒಣಗಿಸಿರೋದು. ಚಕ್ಕೆನ ತೊಗೊಂಡಿದ್ದೀವಿ. ಚಕ್ಕೆನೂ ಅಷ್ಟೇ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಕ್ಲೀನಾಗಿ ಮುರಿದು ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಬಿಸಿ ಆಗಬೇಕು. ಇದನ್ನೇನು ಜಾಸ್ತಿ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮಿಲ್ಲಿಗೆ ಹಾಕ್ತೀವಲ್ಲ, ಅಲ್ಲೇ ಮಷೀನಲ್ಲೇ ಎಲ್ಲ ಕ್ಲೀನಾಗಿ ಪೌಡರಾಗಿ ಬರುತ್ತೆ. ನಾವು ಇಷ್ಟು ತೊಗೊಂಡ್ರೆ ಸಾಕು. ಈ ಥರನೇ ತೊಗೊಂಡ್ರೆ ಸಾಕಾಗುತ್ತೆ. 100 ಗ್ರಾಮು ಒಣಮೆಣ್ಸಿನ್ಕಾಯಿ, ಇದನ್ನು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡ್ರೆ ಆಗುತ್ತೆ. ಜಾಸ್ತಿ ಏನು ಬಿಸಿ ಮಾಡೋದೇನು ಬೇಡ. ಇವಾಗ ಇದನ್ನೆಲ್ಲದನ್ನು ಒಂದು ವೈಟ್ ಬಟ್ಟೆ ಮೇಲೆ ನಾವು ಹುರ್ಕೊಂಡಿರೋದು ಎಲ್ಲದನ್ನು ಹಾಕ್ಕೊತಾ ಇದ್ದೀವಿ. ಬಟ್ಟೆ ಮೇಲೆ ಹಾಕಬೇಕು ಅಂತ ಏನಿಲ್ಲ, ನಾವು ಬಕೆಟಲ್ಲಿ, ಅದರಲ್ಲಿ ಪ್ಲಾಸ್ಟಿಕ್ ಬಕೆಟ್ಗಳಲ್ಲೆಲ್ಲ ಹಾಕ್ತಾರೆ. ನಾವು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಅದ್ರ ಮೇಲೆ ಹಾಕ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟು ಟರ್ಮರಿಕ್ಕು, ಅರಿಶಿನ ಕೊಂಬು ಅಂತಾರೆ. ಇದನ್ನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ. ಒಂದು 4 ಪೀಸ್ ಆಗೋ ಥರ ಚೆನ್ನಾಗಿ ಜಜ್ಕೊಂಡ್ರೆ ಸಾಕು. ಇವಾಗ ನಾವು ಎಲ್ಲ ಐಟಮ್ಸ್ಗಳನ್ನ ಮಿಕ್ಸ್ ಮಾಡ್ಕೊತಿದ್ದೀವಿ. ಇದಕ್ಕೆ ಇನ್ನೂ ತುಂಬ ಮಸಾಲೆ ಐಟಮ್ಸ್ಗಳನ್ನೆಲ್ಲದನ್ನು ಹಾಕ್ಕೊತಾರೆ, ಬಟ್ ನಾವು ನಮ್ಮ ಮನೇಲಿ ಇಷ್ಟೇ ಯೂಸ್ ಮಾಡ್ತೀವಿ. ಬಟ್ ತುಂಬ ಚೆನ್ನಾಗಿರುತ್ತೆ. ನಮಗೊಂದು ವರ್ಷದವರೆಗೂ ಸ್ಟೋರ್ ಆಗುತ್ತೆ. ಇದಕ್ಕೆ ನೀವು ಇನ್ನೂ ಬೇಕಂದರೆ ಕಲ್ಲುಪ್ಪು, ಇಂಗು ಅದನ್ನೆಲ್ಲದನ್ನು ಹಾಕ್ಕೊಬೋದು. ಅದು ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಹೀಗೆ ಮಾಡ್ಕೊತೀವಿ. ಲಾಸ್ಟಿಗೆ ಹುರ್ಗಡ್ಲೆನ ತೊಗೊಬೇಕು. 1 ಹುರ್ಗಡ್ಲೆ 1 kg ತೊಗೊಳ್ಬೇಕು.
ಇಷ್ಟಕ್ಕೆ 1 ಕೆ ಜಿ ಆದರೆ ಸಾಕಾಗುತ್ತೆ. ಹುರ್ಗಡ್ಲೆ ಏನು ಹುರಿಯೋವಂಥ ಅವಶ್ಯಕತೆ ಇಲ್ಲ, ಹಾಗೆ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಇವಾಗ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಒಂದು ಕಡೆ ಅಕ್ಕಿ ಒಂದು ಕಡೆ ಕಡಲೆ ಆ ಥರ ಆಗಬಾರ್ದು. ಕಂಪ್ಲೀಟಾಗಿ ಎಲ್ಲದನ್ನು ಮಿಕ್ಸ್ ಆಗಿರಬೇಕು. ಮಿಕ್ಸ್ ಆದಮೇಲೆ ನಾವು ಮಿಲ್ಗೆ ಹಾಕ್ಸಿದ್ರೆ ಅದು ಪೌಡರ್ ಚೆನ್ನಾಗಿ ಬರುತ್ತೆ. ಇವಾಗ ರೋಸ್ಟ್ ಮಾಡ್ಕೊಂಡಿರೋ ಎಲ್ಲ ಮಸಾಲೆ ಐಟಮ್ಸು ರೆಡಿ ಇದೆ. ಇವಾಗ ಇದನ್ನು ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು. ಮಿಲ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಈ ಥರ ಪೌಡರ್ ರೆಡಿ ಇರುತ್ತೆ. ನೋಡ್ಬೋದು ಎಷ್ಟು ಕಲ್ಲರಾಗಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಡೈಲಿ ಯೂಸ್ ಮಾಡೋ ಬಾಕ್ಸಿಗೆ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ನೀವು ಸ್ಟೋರ್ ಮಾಡಿದ ಬಾಕ್ಸ್ ಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂದು 2-3 ಒಣಮೆಣ್ಸಿನ್ಕಾಯಿನ ಹಾಕಿ ಕ್ಲೋಸ್ ಮಾಡಿ ಇಡಿ. ಹೀಗಿಡೋದ್ರಿಂದ ಸಾಂಬಾರು ಪೌಡರ್ ಹಾಳಾಗಲ್ಲ. 1 ಇಯರ್ 6 ಮಂತ್ವರೆಗೂ ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಮ್ಮ ಮನೆ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.